ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಸಹಯೋಗದಲ್ಲಿ ಬೆಂಗಳೂರಿನ ಗಾಂಧಿ ಸ್ಮಾರಕ ನಿಧಿಯಲ್ಲಿ ವಿಶ್ವ ಮಾದಕ ವಸ್ತು ವಿರೋಧಿ ದಿನಾಚರಣೆಯನ್ನು ಇಂದು ಆಚರಿಸಲಾಯಿತು. ಇದೇ ವೇಳೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಜ್ಞಾ ವಿಧಿ ಸ್ವೀಕರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಬಿಆರ್ ಪಾಟೀಲ್, ಮಾಜಿ ಶಾಸಕ ಡಿಆರ್ ಪಾಟೀಲ್ ಹಾಗೂ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ, ರಾಜ್ಯ ಮಾಹಿತಿ ಆಯುಕ್ತರಾದ ಡಾ ಬಿಆರ್ ಮಮತಾ, ಬಾಲ್ಕಿಯ ನಾಡೋಜ ಡಾ ಬಸವಲಿಂಗ ಪಟ್ಟದೇವರು, ಗುರು ಮಹಾಂತ ಸ್ವಾಮಿ, ಗುರುಬಸವ ಪಟ್ಟದೇವರು, ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಮತ್ತಿತರರು ಪಾಲ್ಗೊಂಡರು. ಬಳಿಕ ಬಿಆರ್ ಪಾಟೀಲ್, ಮಾದಕ ವಸ್ತು ಬಳಕೆಯಿಂದ ಆರೋಗ್ಯ ಕೆಡಲಿದ್ದು ಆರ್ಥಿಕ ನಷ್ಟ ಉಂಟಾಗಲಿದೆ, ಸಮಾಜದಲ್ಲಿ ಗೌರವ ದೊರೆಯುವುದಿಲ್ಲ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಅವ್ರಿಗೆ ಓಟ್ ಇಲ್ಲ ಅಂತ ನೀವು ಹೇಳ್ಬಿಟ್ಟಿದ್ದೀವಿ. 18 ವರ್ಷದ ಮಕ್ಕಳಾಗಿದ್ರಿ, ಓಟ್ ಕೊಡುವಂತದ್ದು. ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತದೆ, ತಾಲೂಕು ಪಂಚಾಯತ್ ಎಲೆಕ್ಷನ್ ಬರ್ತದೆ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತದೆ, ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ. ನೀವು ಒಂದು ಗಟ್ಟಿಯಾದಂತ ನಿರ್ಧಾರ ಮಾಡ್ರಿ, ಯಾರು ಸರಾಯಿ ಹಂಚುತ್ತಾರೋ ಅವ್ರಿಗೆ ನಾವು ಓಟ್ ಇಲ್ಲ ಅಂತ. ಡಿಆರ್ ಪಾಟೀಲ್, ಸಮಾಜದಲ್ಲಿ ಬುದ್ಧಿವಂತಿಕೆಗಿಂತಲೂ ವ್ಯಕ್ತಿತ್ವದ ಆಧಾರದ ಮೇಲೆ ಗೌರವ ಪಡೆಯಬೇಕು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಉತ್ತಮ ರೂಢಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಯುವ ಜನತೆಯ ಮುಂದೆ ತಂದಿಟ್ಟು ಅವರಿಂದ ಅವರಿಗೆ ಸೂಕ್ತ ಮಾರ್ಗದರ್ಶನ ಮಾಡಿ ಕೆಲಸ ಮಾಡಿದ್ವಿ ಅಂದ್ರೆ ನಾವು ಏನು ಅಪೇಕ್ಷೆ ಪಡ್ತೀವಿ ಆ ರೀತಿ ಸಮಾಜವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. ಶರಣಪ್ಪ ಸಲಾದಪುರ, ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ಬಳಕೆಯಿಂದ ದೂರವಿರುವ ಮೂಲಕ ತಂದೆ ತಾಯಿಗಳ ಕನಸನ್ನು ನನಸು ಮಾಡಲು ಮುಂದಾಗಬೇಕು ಎಂದು ಹೇಳಿದರು. ನಿಮ್ಮ ತಾಯಿಯಂದ್ರು ಮುದ್ದಾಡಿದ್ದಾರೆ, ಆದರೆ ಆ ತಾಯಿಯ ಕನಸಿಗೆ ಪೂರಕವಾಗಿ ನಾವು ಬದುಕಬೇಕಲ್ಲ. ಯಾಕಂದ್ರೆ ಆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾಳೆ, ತಂದೆ ತಾಯಿಯಿಂದ ನಾವು ಇವತ್ತು ಭೂಮಿಗೆ ಬಂದೀವಿ. ಅವ್ರು ನಮ್ಮ ಪಾಲಿನ ದೇವರು. ಅದಕ್ಕಾಗಿ ನಮ್ಮ ತಂದೆ ತಾಯಿಯ ಕನಸಿನ ದಿಕ್ಕಿನಲ್ಲಿ ನಾವು ಬದುಕ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ.